ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ಸಿರಿ ಈಗ ಶಾನ ಬದಲಾಗವನೆ. ಸ್ನೇಹ, ನಿಂಗೆ ನಮ್ಮ ಸಿರಿನ ಕಂಡ್ರೆ ಏನು ಅನಿಸ್ತದೆ ಹೇಳು? ಕಂಠಿ ಸಾಹೇಬ್ರು ತುಂಬಾ ಒಳ್ಳೆಯವರು. ಹಾಗೆ ನನಗೂ ನಮ್ಮ ಅಪ್ಪನಿಗೂ ತುಂಬಾ ಸಹಾಯ ಮಾಡಿದ್ದಾರೆ. ಊರ್ ಜನಕ್ಕೂ ಒಳ್ಳೇದ್ ಮಾಡಿದ್ದಾರೆ. ಒಳ್ಳೆ ಮನೆತನ. ಹಾಗೆ ಬಂಗಾರಮ್ಮನವರು ಅಷ್ಟೇ, ತುಂಬಾ ಒಳ್ಳೆ ಮನ್ಸಿರೋ ವ್ಯಕ್ತಿ. ಈ ಹುಡುಗಿ ಸಿರಿ ಬಗ್ಗೆ ಈಟೊಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡವಳೆ ಅಂತಂದ್ರೆ ಇವಳಿಗೂ ಅವನ್ ಕಂಡ್ರೆ ಇಷ್ಟ ಇರಬಹುದು. ಆದ್ರೆ ನನ್ಗೇನ್ ಅನ್ಸುತ್ತೆ ಅಂತ ನಿಜ ಹೇಳವ? ಹೇಳವೆ, ಅಕ್ಕಿ ಅಲ್ವಾ ನಾನು ಕಾಯ್ತಿರೋದು. ಅಂದ್ರೆ ನಾನೇ ಕೇಳಿದ್ನಲ್ಲ, ಅದಕ್ಕೆ ಕಾಯ್ತೀವಿ. ಹೇಳು. ನೀವೇನೋ ಅವ್ರನ್ನ ಬೆಣ್ಣೆ ತರ ಅಂತ ಹೇಳಿದ್ರಿ, ಆದ್ರೆ ನನ್ ಕಣ್ಣಿಗೆ ಅವರು ಬಂಡೆ ತರ ಕಾಣ್ತಾರೆ. ಯಾವಾಗ ನೋಡ್ರು ಸಿಡುಕ್ ಮುದಿ ಸಿದ್ದಪ್ಪ ಆಡಲ್ವಾ ಹಾಗಾಡ್ತಾರೆ. ನಾನ್ ನೋಡಿದ್ರೆ ಸಾಕು ಒಳ್ಳೆ ಹಸಿರು ಮೆಣಸಿಕನ್ನ ತಿಂದವ್ರು ಆಡ್ತಾರಲ್ಲ ಹಾಗಾಡ್ತಾ ಇರ್ತಾರೆ. ಇತ್ತೀಚೆಗೆ ನಾನು ವಾಪಸ್ ಕೊಡೋದ್ ಕಲ್ತಿದ್ದೀನಿ. ಆದ್ರೂ ಅವ್ರು ನೋಡಿದ ತಕ್ಷಣ ಭಯ ಶುರುವಾಗುತ್ತೆ ಅವ್ವ. ಹಂಗೇನು ಇಲ್ಲ, ನೀನ್ ಅನ್ಕೊಂಡಂಗೇನೆಲ್ಲ ನಮ್ಮ ಒಳಿಯಂದ್ರು. ನೀವೇನೇ ಹೇಳಿ ಅವ್ವ, ಕಂಠಿ ಸಾಹೇಬ್ರು ತುಂಬಾ ರಫ್ ಅಂಡ್ ಟಫ್. ಹೆಣ್ಮಕ್ಳು ಅಂತ ನೋಡಿದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ನನ್ಗೆ ಯಾವಾಗ ಕೋಪ ನೆತ್ತಿಗೇರಿ ವಾಪಸ್ ಕೊಡ್ತೀನೋ ನನಗೆ ಗೊತ್ತಿಲ್ಲ. ಅವ್ವ, ನೀನ್ ಹೀಗೆ ಮಾತಾಡ್ಸ್ಕೊಂಡ್ ಕೂತಿದ್ರೆ ನಿನ್ ಕೆಲ್ಸ ಆಗಲ್ಲ. ಅಲ್ಲಿ ಅಕ್ಕ, ಯಾರು ಹೇಗಾದ್ರೂ ಹೋಗ್ಲಿ, ಮೊದ್ಲು ಬರೆಯಕ್ಕ. ಅವ್ವ ನಿಂಗೆ ಹೋಗ್ ನೀನು ಜಲ್ದಿ ಅಲ್ಲುಚ್ಕೊಂಬಾ. ಗಂಗಾಧರಪ್ಪ, ಸಾರು ಕುದ್ದೈತೆ, ಆ ಪಾಠ ಇಳಿಸ್ಬಿಡು. ಸರಿ. ಏನು ಹೇಳಿ ಅಂದ್ರೆ ದೊಡ್ಡ ದೊಡ್ಡ ಸಾಮೇತ ಬಂದ್ಬಿಟ್ಟಿದ್ರಿ. ಇಲ್ಲೇ ಎಲ್ಲೋ ಬಂದಿರ್ತಾರೆ, ಅದನ್ನು ಕೇಳೋದೆ. ಹೌದು ಮಾವಯ್ಯ, ಇಲ್ಲೇ ಹೊಸ ಕೆಲಸ ಇತ್ತು, ಅದಕ್ಕೆ ಹಂಗೆ ತಿಂಡಿ ತಿನ್ಕೊಂಡು ಹೋಗಮ್ಮ ಅಂತ ಬಂದು. ನೀವು ಬಂದಿದ್ದು ಸಾನೇ ಸಂತೋಷ ಆಯ್ತು. ಏನು ಕೊಡ್ಲಿ? ಇಡ್ಲಿ, ವಡೆ, ಪೂರಿ? ಅದನ್ನೆಲ್ಲ ನಾನು ಕೇಳ್ಕತೀನಿ, ಕ್ಯಾಮೆ ನೋಡೋಗು. ನಾನು ನೀನು ಇಲ್ಲಿ ಕರ್ಸಿದ್ ಯಾಕೆ ಅಂತ ಗಿಫ್ಟ್ ಐತಲ್ಲ. ಓ, ಸಂದಾಗ ಗಿಫ್ಟ್ ಐತೆ. ಅವ ಮಲ್ಲಿಗೆ ಇಡ್ಲಿ ಹಾಕಿ. ಸುಮ್ಕಿರ್ಲ, ನಾನು ಕೇಳಿದ್ದು ನನ್ನ ಅಳಿಯನ್ನ. ಗೆಪ್ತಿಗೇನೋ ಐತೆ ಕಣವ, ಆದ್ರೆ ಮಾತಾಡೋದು ಅಂದ್ರೆ ಯಾಕೋ ಹಿಂಜರಿಕೆ ಆಯ್ತೈತೆ. ಅಯ್ಯೋ, ನಾನಿರುವಾಗ ನೀನ್ ಯಾಕೆ ಭಯ ಪಡ್ತೀಯ? ನಾನು ನಿನ್ನ ಲವ್ ಗುರು ಅಲ್ವೇ? ನಾನಿದ್ದಾಗ ನಿಂಗೇನು ಭಯ? ಕರೆಕ್ಟ್ ಅವ ನೀವು ಹೇಳೋದು. ನೀವಿರುವಾಗ ಅಣ್ಣ ಯಾಕೆ ಭಯ ಪಡಬೇಕು? ಅವ ಇಡ್ಲಿ ಜೊತೆಗೆ ವಡೆ. ಆಯ್ತು. ಸಾಂಬಾರು ಇಳಿಸಿದಾಯ್ತು, ನಾನು ಬಿಡಿಸ್ತೀನಿ ಬಿಡಿ ಮರೆ. ಬೇಡ ಕಣಪ್ಪ, ನಾನು ನೋಡ್ಕೊತೀನಿ. ನೀನು ಬೇರೆ ಕೆಲಸ ನೋಡ್ಕೊ ಹೋಗು. ನೋಡ್ಕೊ. ಸಿರೇ, ಗೊತ್ತಾರೆ ತಾನೇ ನಿನ್ನ ಬಗ್ಗೆ ಆ ಹುಡುಗಿతో ಮಾತಾಡಿವ್ನಿ. ಹೌದಾ? ಏನಂದ್ರವ? ನೀ ತಿನ್ನೋದು ನಿಲ್ಸಿ ಬಾಯ್ ಬಿಡಂಗೆ ಇವನು ಹೇಳಿಲ್ಲ ಕಣಪ್ಪ. ಆ ಹುಡುಗಿಗೆ ನೀನು ಕಂಡ್ರೆ ಬಸ್ಸಿ ಭಯ ಕಣು. ನೀನು ಹೊಲ್ಟ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀಯ ಅಂತ ಎದ್ರಕೊಂಬಿಟ್ಟದೆ. ಹಂಗೆಲ್ಲ ಮಾಡಬೇಡ. ನಾನು ಹೇಳ್ತೀನಿ ಹುಡುಗಿರ್ತಾವ ಸಾಫ್ಟಾಗಿ ಮಾತಾಡು ಅಂತ, ನನ್ನ ಮಾತು ಕೇಳೋದೇ ಇಲ್ಲ. ಅವ್ವ ಪುಳಿಯೋಗ್ರೆ. ಅವ್ವ, ಅದು ಆವಾಗ ಈಗ ತಾನೇ ಬದಲಾಗ್ಬಿಟ್ಟಿವನವ. ಹೌದಾ? ಅದು ಅಲ್ಲದೆ ನಮ್ಮ ಹೃದಯ ಹಾಕಿರೋ ಹುಡುಗಿತವ ಅದು ಜೋರಾಗಿ ಮಾತಾಡಕಾಯ್ತದ. ನೋಡು,
ಇವನರ ಆಗಲಿ ಆ ಹುಡುಗಿ ತವ ನೀನು ಮೃದು ಹಂಗೆ ನಡ್ಕ ಏನೋ ಹಂಗೆ ನಡ್ಕೊಂಡಾಗಲೇ ನೀನು ಹೇಳಿದ್ದು ಅವಳು ಕಿವಿಗೆ ಹೋಗೋದು, ಕಿವಿಯಿಂದ ಮನಸ್ಸಿಗೆ ಹೋಗೋದು. ಗೊತ್ತಾಯ್ತೆ? ಅರ್ಥವಾಯ್ತಾ ಇಲ್ಲ? ಅವನವ ನೀನೇನಂದೆ? ಪುಳಿಯೋಗ್ರೆ. ಪುಳಿಯೋಗ್ರೆ. ಹಾಂ ಅಣ್ಣ ಇನ್ಮ್ಯಾಕೆ ನೀನು ಲವ್ವರ್ ಬಾಯ್ ಆಗು. ನೀನು ಏನೇ ಮಾತಾಡಿದ್ರು ಅವರು ಮೈ ಮತ್ತು ಕೇಳಿಸ್ಕೊಳಂಗಿರ್ಬೇಕು. ನಿನ್ನ ಮಾತು ಹೆಂಗಿರ್ಬೇಕು ಅಂದರೆ ಮುತ್ತು ಮುತ್ತು ಉದ್ರದಂಗಿರ್ಬೇಕು ಕಣ. ಲೇ ಅದೆಲ್ಲ ನನಗೆ ಆಯ್ತದಿಲ್ಲ. ನೀನೇನಡ ಪವರ್ಫುಲ್ ಲೇಡಿ. ಹುಲಿ ಹಂಗೆ ಸ್ನೇಹತ್ಗೆನೇ ಬೀಳ್ಸ್ಕೊಂಡಿದ್ಯಾ. ಇನ್ನು ಈ ಹುಡುಗಿ ಯಾವ ಲೆಕ್ಕ ನಿಂಗೆ? ಹೌದು ಅಣ್ಣ, ಹತ್ಯೆ ಹೃದಯ ನೀನೇನು ಹೇಳಕ್ ಒಪ್ಪುತ್ತೆ ಹೇಳು. ಈ ಹುಡುಗಿ ಈಟೊತ್ತಾದ್ರೂ ಬರ್ನಿಲ್ವಲ್ಲ? ಸ್ನೇಹ, ಸ್ನೇಹ, ಆವಾ ಬಂದೆ. ಸುಮ್ಮ ಅವ್ವ ಕರಿತಿದ್ದಾರೆ, ಹೋಗಿ ಬರ್ತೀನಿ. ಅಕ್ಕ ಬೇಡ, ಮೊದಲು ನಾನು ನೋಟ್ ಕಂಪ್ಲೀಟ್ ಮಾಡು ಪ್ಲೀಸ್. ಬರೀ ಅಕ್ಕ. ಸುಮ್ಮ ಅವ್ವ ಒಬ್ಬರೇ ಕೆಲಸ ಮಾಡ್ತಿರ್ತಾರೆ, ನಾನು ಇವಾಗ ಹೋಗಿಲ್ಲ ಅಂದ್ರೆ ಬೈತಾರ ಕಣೆ. ಅಯ್ಯೋ, ನೋಟ್ಸ್ ಕಂಪ್ಲೀಟ್ ಮಾಡ್ಕೊಂಡು ತಗೊಂಡು ಹೋಗಿಲ್ಲ ಅಂದ್ರೆ ನಮ್ ಲೆಕ್ಚರ್ ಕಚ್ಚೆ ಬಿಡ್ತಾರೆ. ಸುಮ್ಮನೆ ಬರೆಯಕ್ಕ ನೀನು. ಪುಟಗ ಮೆಸ್ನಾಗ ಏನೇನಾಯ್ತು ಎಲ್ಲ ಒಂದು ಪ್ಲೇಟ್ ನನ್ ಕಟ್ಟಿಟ್ಬಿಡು. ಯಾಕಲ ಮುತ್ತು? ಇನ್ನೇನು ಗೋಪಾಲಣ್ಣ, ಈ ಮುಂಗ್ಸಿನ ಲಾಲ ತಿಂತಾ ಇರೋದು ನೋಡಿದ್ರೆ ನನಗೇನು ಉಳಿಯೋಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಏಯ್, ನಮ್ಮ ಮೆಸ್ನಾಗೆ ಎಲ್ರಿಗೂ ಎಲ್ಲ ಸಿಗ್ತೈತೆ, ಸುಮ್ಕೆ ತಿನ್ನು. ಎಲ್ಲವ ಎಲ್ಲೂ ಬಂದೇ ಇಲ್ಲ. ತಡಿ ಇನ್ನೊಂದು ತಕ್ಕ ಹೋಗ್ತೀನಿ. ಸ್ನೇಹ, ಸ್ನೇಹ, ಏನಾರ ಕೆಲಸ ಇತ್ತ ಹೇಳಿ, ನಾನೇ ಮಾಡ್ತೀನಿ. ನೀ ಏನು ಮಾಡೋ ಕೆಲಸ ಅಲ್ಲ ಕಣಪ್ಪ ಅದು, ಅವಳೇ ಮಾಡ್ಬೇಕು. ನಾನೇ ಹೋಗಿ ಕರಿತೀನಿ ತಡಿ. ಸ್ನೇಹ, ಇದೆಯಾ ನವಿ? ಆಗ್ಲಿಂದ ಕೂಗ್ತಾ ಇವ್ನಿ. ಏನ್ ನನ್ನ ಕೂಗ್ ಕೇಳಲಿಲ್ವೇ ನಿಂಗೆ? ಅವ್ವ ಸುಮ್ಮ ಹೋಗಕ್ ಬಿಡ್ಲೇ ಇಲ್ಲ. ಏಕೋತೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.